ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹೊಂದಿಕೊಂಡಿಹ ಸರ್ವರೊಳು ಸಂಬಂಧವಾಗದೆ ಸಕಲ ಕರ್ಮ ಬರಂಧದಲಿತ ಮಾಡಿಸಿ ತತ್ಫಲಗಳುಣದೆ, ಕುಂದದಣು ಮಹತ್ಯನಿಪ ಘಟ ಮಂದಿರದಿ ಸರ್ವತ್ರ ತುಂಬಿಹ ಬಾಂದಳದ ತೆರೆನಂತೆ ಇರುಟಿಪ್ಪನು ರಮಾರಮಣ. ವ್ಯಾಪ್ತಿ ಸಂಧಿಯ 26ನೇ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ. ಇಂದು ಭಗವಂತನಿಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ಆದರೂ ಕೂಡ ಎಲ್ಲ ಕಾರ್ಯಗಳನ್ನು ಜೀವರಿಂದ ಅವನೇ ಮಾಡಿಸ್ತಾನೆ, ಆದರೂ ಕೂಡ ಅವನಿಗೆ ಯಾವ ಸಂಬಂಧ ಆಗೋದಿಲ್ಲ ಅನ್ನುವುದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಬಾಂದಳದ ತೆರದಿ, ಆಕಾಶದಂತೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಎಲ್ಲವನ್ನ ಸಕಲಕರ್ತ ಅವನೇ, ಎಲ್ಲವನ್ನ ಅವನೇ ಮಾಡಿಸ್ತಾನೆ, ಅವನು ಮಾಡಿಸ್ತಾನೆ. ಆದರೂ ಅದು ಅವನಿಗೆ ಅಂಟೋಲ್ಲ. ಸರ್ವರಳು ಎಲ್ಲರಲ್ಲಿ, ಮತ್ತು ಯಾರೋ ಒಬ್ಬರಲ್ಲಿ ನಿಂತು ಮಾಡಿಸುವುದಲ್ಲ, ಎಲ್ಲರಲ್ಲಿ ತಾನೇ ನಿಂತು ಮಾಡಿಸ್ತಾನೆ. ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ಆದರೆ ಅವನಿಗೆ ಯಾವುದೂ ಅಂಟೋಲ್ಲ ಅನ್ನುವ ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಸಾಮಾನ್ಯವಾಗಿ ಅಂಟದೇ ಇರುವುದಕ್ಕೆ ಪದ್ಮಪತ್ರ ಮಿವಾಂಭಸ ಅಂತ ದೃಷ್ಟಾಂತ ಕೊಡ್ತಿರ್ತಾರೆ. ಕಮಲ ನೀರಿನಲ್ಲೇ ಇರ್ತದೆ, ನೀರನ್ನು ಅಂಟಿಸಿಕೊಳ್ಳೋದಿಲ್ಲ. ಹಾಗೆ ಭಗವಂತ ಏನು ಮಾಡಿಸಿದರೂ ಅವನಿಗೂ ಅದು ಅಂಟೋಲ್ಲ. ಎಲ್ಲ ಕೆಲಸ ಅವನೇ ಮಾಡಿಸ್ತಾನೆ. ಯಾಕೆ ಅಂಟಲ್ಲ? ಜೊತೆಯಲ್ಲಿದ್ದಾನೆ, ಮಾಡ್ತಾನೆ. ನಮಗಂಟುತ್ತದೆ ಯಾಕೆ? ಅವರಿಗೆ ಯಾಕೆ ಅಂಟೋಲ್ಲ ಅಂದರೆ ಕಮಲದಂತೆ ಅಂತ ದೃಷ್ಟಾಂತ ಹೇಳ್ತಾರೆ ಶಾಸ್ತ್ರಕಾರರು. ಅದಕ್ಕೆ ಕೆಲವರು ಆಕ್ಷೇಪ ಮಾಡ್ತಾರೆ, ಕಮಲ ನೀರಿನಲ್ಲಿ ಇದ್ದರೂ ನೀರು ಅಂಟಿಸಿಕೊಳ್ಳಲ್ಲ. ಆ ಕಮಲವನ್ನು ಕೆಸರಿನಲ್ಲಿ ಹಾಕಿಬಿಟ್ರೆ ಕೆಸರಂಟುತ್ತದೆ ಕಮಲಕ್ಕೆ. ಹಾಗೆ ಈ ದುಷ್ಕರ್ಮಗಳನ್ನು, ಈ ಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದಾನಲ್ಲ, ಇದು ಅವನಿಗೆ ಅಂಟಬೇಕು. ಯಾಕೆ ಅಂಟಲ್ಲ? ಕಮಲಕ್ಕೆ ಕೆಸರು ಅಂಟಿರುತ್ತೆ, ನೀರು ಅಂಟದೇ ಇದ್ದಿರಲಿ, ಕೆಸರು ಅಂಟುತ್ತದೋ ಇಲ್ಲ. ಹಾಗೆ ಭಗವಂತನಿಗೆ ಅಂಟಲಿ ಅಂತ ಆಕ್ಷೇಪ ಮಾಡಿದರೆ ಅದಕ್ಕೆ ಹೇಳ್ತಾರೆ, ಭಗವಂತ ಹೊಂದಿಕೊಂಡಿಹ ಸರ್ವರೊಳು ಸಂಬಂಧವಾಗದೆ ಸಕಲ ಕರ್ಮವ ಅವರಂದದಲ್ಲಿ ಮಾಡಿಸಿ, ಅವರವರ ಯೋಗ್ಯತೆ, ಅವರವರ ಪ್ರಾಚೀನ ಕರ್ಮಗಳಿಗೆ ಅನುಗುಣವಾಗಿ ಮಾಡಿಸ್ತಾನೆ. ಆದರೆ ಅವನಿಗೆ ಅಂಟಲ್ಲ. ಯಾಕೆ ಅಂದರೆ ಸಂಬಂಧವಾಗದೆ, ಯಾವಾಗಲೂ ಕರ್ಮ ಸಿದ್ಧಾಂತ ಹೇಗಿರ್ತದೆ ಅಂದರೆ, ಯಾರಿಗಾಗಿ ಮಾಡುತ್ತಾನೋ ಅವನಿಗೆ ಅದರ ಅಂಟುವಿಕೆ. ಅವನು ಸರ್ವತಂತ್ರ ಸ್ವತಂತ್ರ ಅಂಟೋದಿಲ್ಲ ಅನ್ನೋದು ಸಿದ್ಧಾಂತ. ಅಂಟಿದರೆ ಅವನು ಸ್ವತಂತ್ರನಾಗಲಾರ, ಅಂಟಿಸಿಕೊಳ್ಳಲ್ಲ ಅವನು, ಅದರಲ್ಲಿ ಸ್ವತಂತ್ರ ಅವನು. ಇದು ಒಂದಾದರೆ ಇನ್ನೊಂದು ಅರ್ಥದಲ್ಲಿ ಕೂಡ ಅದನ್ನು ಚಿಂತನೆ ಮಾಡಬೇಕು. ಯಾರಿಗಾಗಿ ಮಾಡ್ತಾನೋ ಅವರಿಗೆ ಅದು ಅಂಟುತ್ತದೆ ಹೊರತು ಮಾಡಿದವನಿಗಲ್ಲ. ಇದು ಸಿದ್ಧಾಂತ, ಅರ್ಥವಾಗಲ್ಲ. ದೃಷ್ಟಾಂತ ನೋಡ್ರಿ, ಯಾರಿಗೋ ಸಂಸಾರದಲ್ಲಿ ಏನೋ ತಾಪತ್ರಯ, ಏನೋ ಕಿರಿಕಿರಿ, ನಾನಾ ವಿಧವಾದ ಕಷ್ಟಗಳು, ಆದಿವ್ಯಾಧಿಗಳು. ಯಾರೋ ಜ್ಯೋತಿಷರಲ್ಲಿ ಪ್ರಶ್ನೆ ಮಾಡಿದರು, ಹೀಗಾಗುತ್ತಾ ಇದೆ, ಇದು ಪರಿಹಾರವಾಗಬೇಕು, ಏನು ಮಾಡಬೇಕು? ಜ್ಯೋತಿಷಿಗಳು ಜಾತಕವನ್ನು ನೋಡಿ, ನಿಮಗೆ ಅಷ್ಟಮಶನಿಯ ಬಾಧೆ, 7.5 7 ಶನಿ, ಯಾವುದೋ ಗ್ರಹದ ವಕ್ರದೃಷ್ಟಿ, ಯಾವುದೋ ಗ್ರಹದ ಯೋಗ, ಯಾವುದೋ ಗ್ರಹಗಳ ಸಂಧಿಕಾಲ, ಆ ದಶಾಫಲದಲ್ಲಿ ಸಂಧಿಕಾಲ, ಶುಕ್ರಾದಿತ್ಯ ಸಂಧಿ, ಕುಜರಾಹು ಶಾಂತಿ, ಕುಜರಾಹು ಸಂಧಿ ಶಾಂತಿ, ಹೀಗೆಲ್ಲ ಅವರು ಹೇಳಿ
ಇದಕ್ಕೆ ನೀವು ಶನಿಯ ಜಪ ಮಾಡಿಸ್ಬೇಕು, ಕುಜರಾಹು ಜಪ ಮಾಡಿಸ್ಬೇಕು, ಶುಕ್ರ ಆದಿತ್ಯರ ಜಪ ಮಾಡಿಸಿ ಹೋಮ ಹವನಗಳನ್ನು ಮಾಡಬೇಕು. ಆಗ ನಿಮ್ಮ ಪೀಡೆ ಪರಿಹಾರವಾಗ್ತದೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಆ ಯಜಮಾನನಿಗೆ ಆ ಮಂತ್ರಗಳು ಗೊತ್ತಿಲ್ಲ. ಕುಜರ ಮಂತ್ರ ಏನು, ರಾಹುವಿನ ಮಂತ್ರ ಏನು, ಶನಿಯ ಮಂತ್ರ ಏನು, ಅದನ್ನು ಹೇಗೆ ಜಪ ಮಾಡಬೇಕು ಅವನಿಗೇನೂ ಗೊತ್ತಿಲ್ಲ. ಜ್ಯೋತಿಷಿಗಳು ಹೇಳಿಬಿಟ್ರು, ನೀವು ಜಪ ಮಾಡಿ ಹೋಮ ಹವನ ಮಾಡಬೇಕು, ಆ ಪೀಡೆ ಪರಿಹಾರ ಆಗ್ತದೆ. ಆಗ ಯಾರೋ ಒಬ್ಬ ತಿಳಿದ ವೈದಿಕ ಬ್ರಾಹ್ಮಣರಲ್ಲಿ ಬರ್ತಾರೆ. ಅವರು ನಮಗೆ ಜ್ಯೋತಿಷಿಗಳು ಹೇಳಿದ್ದಾರೆ, ಜಪ ಆಗಬೇಕು, ಹೋಮ ಹವನ ಆಗಬೇಕು, ನಮ್ಮ ಉದ್ದೇಶಿಸಿ ನೀವು ಜಪ ಮಾಡಿರಿ. ಆಗ ಆ ಬ್ರಾಹ್ಮಣರು ಅವರ ಹೆಸರು ಗೋತ್ರಗಳನ್ನು ಹೇಳಿ ಸಂಕಲ್ಪಿಸಿ ತಾವು ಜಪ ಮಾಡ್ತಾರೆ. ಹೋಮ ಹವನ ಪುರೋಹಿತರು ಮಾಡಿಸ್ತಾರೆ. ಜಪ ಮಾಡಿದವರು ಪುರೋಹಿತರು. ಪೀಡೆ ಪರಿಹಾರ ಆದದ್ದು ಯಜಮಾನನಿಗೆ. ಜಪ ಮಾಡಿದವರಿಗೆ ಪರಿಹಾರ ಆಗಬೇಕಲ್ವ, ಮತ್ತು ಯಜಮಾನನಿಗೆ ಯಾಕೆ ಪರಿಹಾರ ಆಯಿತು ಅಂದರೆ ಪುರೋಹಿತರು ಯಜಮಾನನ ಉದ್ದೇಶ ಮಾಡಿದ್ದು, ಹಾಗಾಗಿ ಪರಿಹಾರ ಯಜಮಾನನಿಗಾದದ್ದು. ಹೀಗೆ ಯಾರ ಸಲುವಾಗಿ ಮಾಡ್ತಾರೋ ಅವರಿಗೆ ಅದು ಅಂಟುತ್ತದೆ ಅಥವಾ ಪರಿಹಾರವಾಗ್ತದೆ, ಹೊರತು ಮಾಡಿದವರಿಗಲ್ಲ. ಜಪ ಮಾಡಿದವರು ಪುರೋಹಿತರು, ಹೋಮ ಹವನ ಮಾಡಿಸಿದವರು ಪುರೋಹಿತರು, ಅದು ಪರಿಹಾರ ಆದದ್ದು ಯಜಮಾನನಿಗೆ ಅಲ್ವಾ. ಹಾಗೆ ಭಗವಂತ ನಮ್ಮ ಸಲುವಾಗಿ ಮಾಡಿಸ್ತಾನೆ. ತಾನು ಒಳಗಿದ್ದು ಏನು ಕರ್ಮಗಳನ್ನು ನಮ್ಮಂತೆ ನಮ್ಮ ಅರ್ಹತೆಗೆ, ನಮ್ಮ ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಮಾಡಿಸ್ತಾನೆ, ಅದು ನಮ್ಮ ಸಲುವಾಗಿ. ನಮ್ಮ ಗತಿಯನ್ನು ನಮಗೆ ಸಾಧನೆ ಮಾಡಿಸಿ ನಮ್ಮ ಗತಿಯನ್ನು ಹೊಂದಲಿಕ್ಕೆ ನಮಗೆ ಬರಲ್ಲ, ಸ್ವತಂತ್ರರು. ಕಾರಣ ಸ್ವತಂತ್ರನಾದ ತಾನೇ ಒಳಗಡೆಗೆ ಹೊಕ್ಕು ನಮ್ಮ ಗತಿಯನ್ನು ತಿಳಿದು ಆ ಗತಿಗೆ ಬೇಕಾದ ಕರ್ಮಗಳನ್ನು ನಮ್ಮ ಸಲುವಾಗಿ ಮಾಡ್ತಾನವನು. ಆದ್ದರಿಂದ ಅದರ ಫಲ ನಮಗೆ, ಅದರ ವಿಕಾರ ನಮಗೆ ಹೊರತು ಭಗವಂತನಿಗೆ ಅದರ ವಿಕಾರ ಇಲ್ಲ. ಹೀಗೆ ಅದನ್ನು ಅನುಸಂಧಾನ ಮಾಡಬೇಕು ಅಂತ ಅರ್ಥ. ಸಕಲ ಕರ್ಮವ ಅವರಂದದಲ್ಲಿ ಮಾಡಿಸ್ತಾನೆ. ಯಾರಿಗೆ? ಅವರಂದದಲ್ಲಿ, ಅವರಿಗೋಸ್ಕರವಾಗಿ, ಅವರಂತೆ ಅವರಿಗಾಗಿ ಮಾಡಿಸುವುದಾದ್ದರಿಂದಾಗಿ ತತ್ಫಲಗಳನ್ನು ಅವರಿಗೆ ಕೊಡ್ತಾನೆ. ತಾನು ಉಣ್ಣೋಲ್ಲ, ತತ್ಫಲಗಳನ್ನು ಉಣದೆ ತಾನು ಅದನ್ನು ಫಲವನ್ನು ಸ್ವೀಕಾರ ಮಾಡದೆ ಆ ಜೀವರಿಗೆ ಇಂತಹ ಕೆಲಸ ಮಾಡಿದ್ದಾರೆ ಅಂತ ಅವರಿಗೆ ಆ ಫಲಗಳನ್ನು ಕೊಡತಕ್ಕಂಥವನಾಗ್ತಾನೆ. ಅವರ ಸಲುವಾಗಿ ಮಾಡಿದ್ದಾನೆ, ಅದರಿಂದಾಗಿ ಆ ಫಲ ಜೀವರಿಗೆ, ಭಗವಂತನಿಗೆ ಅಲ್ಲ. ಇದನ್ನು ತಿಳಿಬೇಕು. ಹೀಗೆ ಸರ್ವಜೀವರಳು ಹೊಂದಿಕೊಂಡಿಹ ಅಂತಾರೆ. ಹೊಂದಿಕೊಂಡಿದ್ದಾನೆ. ಹೊಂದಿಕೊಂಡಿರೋದು ಅಂದರೆ ಎಲ್ಲ ಕಾಲದಲ್ಲಿ ಯಾವ ಅನಾದಿ ಕಾಲದಿಂದ ಜೀವರಿದ್ದಾರೋ ಅನಾದಿ ಕಾಲದಿಂದ ಜೀವರನ್ನು ಅಂಟಿಕೊಂಡೇ ಇದ್ದಾನವನು. ಜೀವರಿಗೆ ಭಗವಂತನ ಸಂಬಂಧ ಇದು ಅನಾದಿ ಕಾಲದ್ದು. ಭಗವಂತ ಇಲ್ಲ ಅಂದರೆ ಜೀವರಿಗೆ ಅಸ್ತಿತ್ವವೇ ಇಲ್ಲ. ಇದು ಹೊಂದಿಕೊಂಡಿರೋದು ಅಂದರೆ ಜೀವರ ಅಸ್ತಿತ್ವ, ಅವರ ಇರುವಿಕೆ ಏನದೆ ಅದು ಭಗವಂತ ಒಳಗಡೆಗೆ ಇದ್ದು ನಿಯಾಮಕನಾಗಿದ್ದಾನೆ ಎನ್ನುವ ಕಾರಣಕ್ಕೆ ಅವರಿದ್ದಾರೆ. ಆದ್ದರಿಂದ ಶಾಸ್ತ್ರದಲ್ಲಿ ಭಗವಂತನಿಗೆ ಒಂದು ಹೆಸರು ಹೇಳ್ತಾರೆ. ಅಹಂ ಅಂತ ಭಗವಂತನಿಗೊಂದು ಹೆಸರು. ಅಹಂ ಬ್ರಹ್ಮಾಸ್ಮಿ ಬರ್ತದೆ ನೋಡ್ರಿ ವೇದದಲ್ಲಿ. ಅಹಂ ಬ್ರಹ್ಮಾಸ್ಮಿ ಅಂದರೆ ಅಹಂ ನಾನು, ಬ್ರಹ್ಮ ಅಸ್ಮಿ ಬ್ರಹ್ಮನಿದ್ದೇನೆ ಅಂತ, ನಾನೇ ದೇವರು ಅನ್ನುವಂತೆ ಅರ್ಥವನ್ನು ಹೇಳ್ತಾರೆ ಕೆಲವರು. ಆದರೆ ಆಚಾರ್ಯರು ಹಾಗೆ ಹೇಳಲ್ಲ. ಅಹಂ ಬ್ರಹ್ಮ, ಬ್ರಹ್ಮ ಶಬ್ದ ವಾಚ್ಯನಾದ ಪರಮಾತ್ಮನಿದ್ದಾನೆ, ಅವನು ಅಹಂ ಅಂತ ಕರೆಸಿಕೊಳ್ತಾನೆ ಅಂತಾರೆ ಆಚಾರ್ಯರು. ಅವನ ಹೆಸರದು. ಭಗವಂತನ ಅಸಾಧಾರಣ ನಾಮಧೇಯ ಅದು ಅಹಂ ಅನ್ನತಕ್ಕಂಥದ್ದು. ಯಾಕೆ ಭಗವಂತನಿಗೆ ಅಹಂ ಅಂತ ಹೆಸರು ಅಂದರೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಅಹೇಯತ್ವಾತ್ ಅಹಂ ಅಂತ. ಭಗವಂತ ಯಾವ ಕಾಲಕ್ಕೂ ಜೀವನನ್ನು ಬಿಟ್ಟಿರೋದಿಲ್ಲ. ಅಹೇಯ, ಅವನನ್ನು ಬಿಟ್ಟಿರಲಿಕ್ಕೆ ಜೀವನಿಗೆ ಆಗೋದೇ ಇಲ್ಲ. ಭಗವಂತ ಇಲ್ಲ ಅಂದರೆ ಜೀವನಿಗೆ ಅಸ್ತಿತ್ವವೇ ಇಲ್ಲ. ಈಗ ಅನಾದಿ ಕಾಲದಿಂದ ಜೀವನಿಗೆ ಹೊಂದಿಕೊಂಡಿಹ, ಅವನಿಗೆ ಯಾವಾಗಲೂ ಕೂಡಿಕೊಂಡೇ ಇದ್ದಾನೆ ಭಗವಂತ. ಆದ್ದರಿಂದ ಅಹಂ ಅಂತ ಅನಿಸ್ಕೊಳ್ತಾನೆ ಭಗವಂತ. ನಾನು, ಅಹಂ ಅಂದರೆ ನಾನು ಯಾಕೆ ನಾನು ಅಂದರೆ ನನ್ನನ್ನು ಬಿಟ್ಟು ನನಗಿರ್ಲಿಕ್ಕೆ ಆಗಲ್ಲ. ಅದ್ರಾಗ ನನಗೆ ನಾನು, ನಿಮಗೆ ನೀನು, ನನಗೆ ನೀನು, ನಿಮಗೆ ನೀವು ನಾನು ಅಲ್ವಾ. ನಾನು ಯಾಕೆ ನನ್ನನ್ನು ಬಿಟ್ಟು ನನಗಿರ್ಲಿಕ್ಕೆ ನನಗೆ ಆಗೋಲ್ಲ. ಆದ್ದರಿಂದ ಹಾಗೆ ಭಗವಂತನೂ ಕೂಡ ಜೀವನನ್ನು ಬಿಟ್ಟು ಇರೋಲ್ಲ ಎಲ್ಲ ಕಾಲದಲ್ಲಿಯೂ ಕೂಡ. ಕಾರಣ
ಭಗವಂತ ಅಹಂ ಅಂತ ಕರೆಸಿಕೊಳ್ತಾನೆ. ಹೊಂದಿಕೊಂಡಿರೋದು ಹೀಗೆ ಈ ಅರ್ಥವನ್ನು ಇಟ್ಟುಕೊಂಡು ಆ ಶಬ್ದವನ್ನು ಪ್ರಯೋಗಿಸಿದ್ದಾರೆ ದಾಸರು. ಹೊಂದಿಕೊಂಡಿಹ, ಯಾವ ಕಾಲಕ್ಕೂ ಜೀವರನ್ನು ಬಿಟ್ಟಿರೋದಿಲ್ಲ. ಲಕ್ಷ್ಮೀದೇವಿ ಹೇಗೆ ನಿತ್ಯಾವಯೋಗಿಯೋ ಚೇತನರು ಅವಯೋಗಿಗಳು. ಆದರೆ ಎಲ್ಲ ಕಾಲದಲ್ಲಿ ಅವಯೋಗಿ, ಎಲ್ಲ ದೇಶದಲ್ಲಿ ಅಲ್ಲ. ನಮಗೆ ಎಲ್ಲ ದೇಶದಲ್ಲಿ ವ್ಯಾಪ್ತಿ ಇಲ್ಲ, ಎಲ್ಲೋ ಅಣು ಚೇತನ, ಅದರಿಂದ ಸರ್ವ ದೇಶದಲ್ಲಿ ವ್ಯಾಪ್ತಿ ಇಲ್ಲ. ಲಕ್ಷ್ಮೀದೇವಿ ಸರ್ವದೇಶದಲ್ಲಿ ಸರ್ವಕಾಲದಲ್ಲಿ ವ್ಯಾಪ್ತಳು, ನಮಗೆ ವ್ಯಾಪ್ತಿ ಇಲ್ಲ. ಆದರೆ ಭಗವಂತನನ್ನು ಕೂಡಿಕೊಂಡು ಇದ್ದೇವಷ್ಟೇ. ಭಗವಂತನನ್ನು ಬಿಟ್ಟು ಯಾವ ಕಾಲಕ್ಕೂ ಚೇತನರಿಗೆ ಇರಲಿಕ್ಕೆ ಬರಲ್ಲ. ಆದ್ದರಿಂದ ಹೊಂದಿಕೊಂಡಿಹ, ಅನಾದಿ ಕಾಲದಿಂದ ಚೇತನರ ಜೊತೆಯಲ್ಲೇ ಇದ್ದಾನೆ, ಕೂಡಿಕೊಂಡೇ ಇದ್ದಾನೆ. ಜೊತೆಯಲ್ಲಿ ಅಂದರೆ ಎಲ್ಲಿಯೋ ಅಲ್ಲ, ಅಂತರ್ಯಾಮಿಯಾಗಿ ಹೊರಗಡೆಗೆ ಒಳಗಡೆಗೆ ಎಲ್ಲ ಕಡೆಯಲ್ಲಿ ಅವನು ಹೊಂದಿಕೊಂಡಿದ್ದಾನೆ. ಯಾಕೆ ಹೊಂದಿಕೊಂಡಿದ್ದಾನೆ ಅನ್ನೋದಕ್ಕೆ ಹಾಗೆ ನಾವು ಅರ್ಥವನ್ನು ಬಿಡಿಸಿ ನೋಡಬೇಕಾಗ್ತದೆ. ಹೊಂದಿಕೊಂಡಿಹ ಸರ್ವರವಳು, ಯಾವುದೋ ಒಬ್ಬ ಚೇತನ, ಇವ ಸಾತ್ವಿಕ, ಇವನನ್ನು ಹೊಂದಿಕೊಂಡಿರೋಣ. ಅವ ತಾಪಸ, ಅವ ತಾಮಸ, ಅವನ ಸಹವಾಸ ಬೇಡ, ಇಲ್ಲ. ಸರ್ವರವಳು, ಅವರು ಸಾತ್ವಿಕರಿರಬಹುದು, ರಾಜಸರಿರಬಹುದು, ತಾಮಸರಿರಬಹುದು. ಎಲ್ಲ ತ್ರಿವಿಧ ಚೇತನರಲ್ಲಿಯೂ ಕೂಡ ಭಗವಂತ ತಾನು ಅನಾದಿ ಕಾಲದಿಂದ ಅಷ್ಟುರೂಪದಿಂದ ಅವರಲ್ಲಿ ವ್ಯಾಪ್ತನಾಗಿದ್ದು, ಅವರವರ ಅರ್ಹತೆ, ಅವರವರ ಯೋಗ್ಯತೆ, ಅವರವರ ಪ್ರಾಚೀನ ಕರ್ಮಗಳನ್ನು ತಿಳಿದು ಅವರಿಗಾಗಿ ಆ ಕರ್ಮಗಳನ್ನು ಮಾಡ್ತಾ ಅವರಿಗಾಗಿ ಮಾಡಿದ್ದಾನೆ. ಆದ್ದರಿಂದ ಅದರ ಫಲವನ್ನು ಆ ಚೇತನರಿಗೆ ಕೊಡ್ತಾ ತಾನು ಅದನ್ನು ಅಂಟಿಸಿಕೊಳ್ಳದೇ ಇರ್ತಾನೆ. ಇದು ಭಗವಂತನ ವ್ಯಾಪಾರದ ವಿಚಾರ. ಹೀಗೆ ತಿಳಿಯಬೇಕು ಅವನ ವ್ಯಾಪಾರವನ್ನು ಅಂತಾರೆ. ಕುಂದದೆ ಅಂತ ಅದಕ್ಕೆ ಅಲ್ಲಿ ಹೊಂದಿಕೊಂಡಿಹ ಅಂತ ಹೇಳಿದರೆ ಅವರಿಗೆ ಸಮಾಧಾನ ಆಗಲ್ಲ. ಅಲ್ಲಿ ಕೂಡಿದ್ದಾನೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ. ಅದಕ್ಕೂ ಕುಂದರೆ ಯಾವ ಕಾಲಕ್ಕೂ ಬಿಟ್ಟಿರೋದಿಲ್ಲ. ಕುಂದರೆ ಯಾವ ಕಾಲಕ್ಕೂ ಬಿಟ್ಟಿರದೆ, ಎಲ್ಲಿ ಅಣು ಮಹತ್ಯನಿಪ ಘಟ ಮಂದಿರದಿ ಸರ್ವತ್ರ ತುಂಬಿರನು. ಅಣು ಆದ ಚೇತನನಲ್ಲಿ, ಮಹತ್ತಾದ ಆಕಾಶದಲ್ಲಿ, ಅಣು ಮಹತ್ತು ಎನಿಪ, ಅಣು ಎನಿಪ ಘಟ, ಮಹತ್ಯನಿಪ ಮಂದಿರ. ಹೀಗರು ಅಣು ಮಹತ್ಯನಿಪ ಘಟ ಮಂದಿರದಿ ಅಂದರೆ ಘಟ ಮಂದಿರ ಅಲ್ಲ, ಅಣುವೆನಿಪ ಘಟ, ಮಹತ್ಯನಿಪ ಮಂದಿರ, ಸರ್ವತ್ರ ತುಂಬಿದ. ಹೀಗೆ ಅಣು ಆಗಿರತಕ್ಕಂತಹ ಘಟ ಅಣುವೇ ಅಂತ ಒಂದು ಪ್ರಶ್ನೆ ಬರ್ತದೆ. ಅಣು ಮಹತ್ಯನಿಪ ಘಟ ಮಂದಿರದಿ ಅಂತಾರೆ. ಅಣು ಘಟ, ಮಂದಿರ ಮಹತ್ತಾದದ್ದು. ಮಂದಿರ ಮಹತ್ವ ಸರಿ ಒಪ್ಪಬಹುದು, ಘಟ ಅಣುವೇ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರವಾಗಿ ಘಟ ಅಣು ಯಾಕೆ ಹೀಗೆ ಹೇಳಿದರು ಅವರು ಅಂದರೆ, ಘಟ ಅಂತ ನಾವೇನು ನೋಡ್ತೇವೆ ಆ ಘಟದ ಒಳಗೆ ಆಕಾಶ ಉಂಟು. ಘಟ ಅಂದರೆ ಮಡಕೆ, ಮಡಕೆಯ ಒಳಗೆ ಆಕಾಶ ಉಂಟು, ಮಡಕೆಯ ಹೊರಗೂ ಆಕಾಶ ಉಂಟು. ಮಂದಿರ ಅಂದರೆ ಮನೆ, ಮಠ, ಮಠದಲ್ಲಿಯೂ ಆಕಾಶ ಉಂಟು. ಮಡಕೆಯಲ್ಲಿದ್ದ ಆಕಾಶ ಸಣ್ಣದು, ಮಂದಿರದಲ್ಲಿದ್ದ ಆಕಾಶ ದೊಡ್ಡದು. ಅದಕ್ಕಿಂತ ದೊಡ್ಡ ಆಕಾಶ ಇಲ್ಲ. ಆಕಾಶದಲ್ಲಿ ಭೇದ ಇಲ್ಲ, ಆಕಾಶ ಆಕಾಶವೇ. ಹಾಗೆ ಭಗವಂತ ಘಟದ ಒಳಗೆ ಆಕಾಶ ಹೇಗೆ ತುಂಬಿದೆಯೋ, ಮಠದ ಒಳಗೆ ಮಂದಿರದಲ್ಲಿ ಯಾವ ರೀತಿಯಾಗಿ ಆಕಾಶ ತುಂಬಿದೆಯೋ ಅದೆಲ್ಲ ಒಂದೇ ಆಕಾಶ. ಹಾಗೆ ತಾನೇ ಸರ್ವತ್ರದಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದು, ಹೇಗೆ ವ್ಯಾಪ್ತನಾಗಿದ್ದಾನೆ? ಸರ್ವತ್ರ ಬಾಂದಳದ ತೆರನಂತೆ, ಆಕಾಶದಂತೆ ಸರ್ವತ್ರದಲ್ಲಿ ತುಂಬಿದ್ದಾನೆ. ಇರುತಿಪ್ಪನು ರಮಾರಮಣ. ಇರುತಿಪ್ಪನು ಅಂದರೆ ರಮಾರಮಣ, ಲಕ್ಷ್ಮೀ ಸಮೇತನಾಗಿಯೇ ಇದ್ದಾನೆ. ಮತ್ತು ಅದನ್ನು ಮೇಲಿಂದ ಮೇಲೆ ಜ್ಞಾಪಕಕ್ಕೆ ಕೊಡ್ತಾರೆ ದಾಸರು. ಯಾವ ಕಾಲಕ್ಕೂ ಲಕ್ಷ್ಮೀದೇವಿಯಿಂದ ರಹಿತನಾಗಿರಲ್ಲ. ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ರಮಾರಮಣನಾಗಿಯೇ ಇರ್ತಾನೆ ಅವನು, ಒಬ್ಬನೇ ಇರಲ್ಲ. ಹೀಗೆ ರಮಾರಮಣ ಬಾಂದಳದ ತೆರದಂತೆ, ಆಕಾಶದಂತೆ ಸರ್ವತ್ರದಲ್ಲಿ ತಾನು ವ್ಯಾಪ್ತನಾಗಿದ್ದಾನೆ. ಘಟದಲ್ಲಿ, ಮಂದಿರದಲ್ಲಿ, ಸಣ್ಣದಿರಬಹುದು, ಅಣುವಾಗಿರಬಹುದು, ಮಹತ್ತಾಗಿರಬಹುದು, ಪ್ರತಿಯೊಂದರಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ನಿಯಾಮಕನಾಗಿ, ಅಣುವಾದ ಜೀವನಲ್ಲಿಯೂ ಕೂಡ ತಾನು ವ್ಯಾಪ್ತನಾಗಿ, ಮಹತ್ತಾದ ಆಕಾಶದಲ್ಲಿಯೂ ವ್ಯಾಪ್ತನಾಗಿ, ಆಯಾ ಕಾರ್ಯಗಳನ್ನು ತಾನೇ ಮಾಡಿಸಿದ ಆ ಕಾರ್ಯಕರ್ಮಗಳನ್ನು ತಾನು ಅಂಟಿಸಿಕೊಳ್ಳದೆ ನಿರ್ಲಿಪ್ತನಾಗಿ ಇದು ಜೀವರಿಗೆ ಅದನ್ನು ಆ ಫಲಗಳನ್ನು ಕೊಟ್ಟು ಅವರವರ ಗತಿಯನ್ನು ಅವರಿಗೆ ಹೊಂದಿಸ್ತಾನೆ ಅನ್ನೋದನ್ನು ಭಗವಂತನ ಈ ರೀತಿಯ ವ್ಯಾಪಾರವನ್ನು ಚಿಂತಿಸಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಈ ಪದ್ಯದಲ್ಲಿ ಇನ್ನೊಂದು ಸ್ವಲ್ಪ ಚಿಂತನೆಗೆ ಉಂಟು. ಅದನ್ನು ನಾಳೆ ಮುಂದುವರಿಸಿ ಮತ್ತೆ ಮುಂದಿನ ಪದ್ಯದ ಚಿಂತನೆಯನ್ನು ನಾಳೆ ನೋಡೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್
ಜನಹಿತಕ್ಕಿದು ಜ್ಞಾನದ ಜಾಲ.